ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಶನಿವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಹಾಗೆ ಒಂದು 2-3 ದಿನ ನನಗೆ ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿರಲಿಲ್ಲ, ಒಂದು ಸ್ವಲ್ಪ ಕೆಲಸ ಇರೋ ಕಾರಣಕ್ಕೆ. ಹಾಗಾಗಿ ಶನಿವಾರದ ಲಾಗ್ನ ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ನು ಶನಿವಾರ ನನ್ನ ಹಸ್ಬೆಂಡ್ಗೆ ಇವತ್ತು ಚಿತ್ರಾನ್ನ ಮಾಡಿದ್ರಾಯಿತು ಅಂದ್ಕೊಂಡೆ. ಅಂದರೆ ಮಕ್ಕಳಿಗೆ ಬಾಕ್ಸಿಗೇನು ಮಾಡೋ ಹಾಗಿರಲಿಲ್ಲ, ಯಾಕಂದರೆ ಶನಿವಾರ ಹಾಫ್ ಡೇ ಇರೋದ್ರಿಂದ ಮನೆಗೆ ಬಂದುಬಿಡ್ತಾರೆ. ನನ್ನ ಹಸ್ಬೆಂಡ್ ಮಾತ್ರ ಬಾಕ್ಸ್ ತೊಗೊಂಡು ಹೋಗ್ತಾಯಿದ್ರು. ಹಾಗಾಗಿ ಇವತ್ತು ಸ್ವಲ್ಪ ಬಟಾಣಿ ಹಾಕಿ ಕ್ಯಾಪ್ಸಿಕಮ್ ಅದೆಲ್ಲ ಇತ್ತು, ಅದೆಲ್ಲ ಹಾಕಿಬಿಟ್ಟು ಚಿತ್ರಾನ್ನ ಮಾಡೋಣ ಅಂತ ಚಿತ್ರಾನ್ನನ ರೆಡಿ ಮಾಡ್ಕೊತಿದ್ದೆ. ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಅಡುಗೆ ಮನೆಗೆ ಬಂದಿದ್ದಾಯಿತು. ಹಾಗೆ ತುಂಬಾ ರೇರು ನಮ್ಮ ಮನೇಲಿ ನಾನು ಈ ಚಿತ್ರಾನ್ನ ಹಾಗೆ ಪುಳಿಯೋಗರೆ ಈ ಥರ ರೈಸ್ ಐಟಮ್ನ ಮಾಡೋದು. ಯಾವಾಗಲೂ ರೊಟ್ಟಿ ಪಲ್ಯ ಮಾಡ್ತಾನೆ ಇರ್ತೀನಲ್ವ, ಹಾಗಾಗಿ ಇವತ್ತು ಮಕ್ಕಳು ಸಹ ಕೇಳ್ತಾಯಿದ್ರು, ಅದಕ್ಕೆ ಮಾಡಿಕೊಡೋಣ ಅಂತ ಚಿತ್ರಾನ್ನನೇ ಮಾಡಿದೆ. ನನ್ನ ಹಸ್ಬೆಂಡ್ ಅದನ್ನೇ ತೊಗೊಂಡು ಹೋಗ್ತೀನಿ ಬಿಡು ಅಂತ ಹೇಳಿದರು. ಹಾಗಾಗಿ ಒಂದು ಸ್ವಲ್ಪ ಇವತ್ತು ಬಾಕ್ಸಿಗೆ ಆಗೋ ಥರನೇ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ನನ್ನ ಹಸ್ಬೆಂಡ್ಗೆ ಇದು ಮಧ್ಯಾಹ್ನಕ್ಕಾಗುತ್ತೆ. ಹಾಗೆ ಬೆಳಗ್ಗೆಗೆ ರಾಗಿ ಅಂಬಲಿ ಮಾಡಿರ್ತೀನಲ್ವ, ರಾಗಿ ಅಂಬಲಿನ ತಿಂದು ಹಾಗೆ ಒಂದು ಸ್ವಲ್ಪ ಅದ್ರ ಜೊತೆಗೆ ಸಲಾಡು ಅಥವಾ ಏನಾದರೂ ಫ್ರೂಟ್ಸ್ ಇದ್ದರೆ ಫ್ರೂಟ್ಸ್ನ ತಿಂದ್ಬಿಟ್ಟು ಅವ್ರು ಬೆಳಗಿನ ಬ್ರೇಕ್ಫಾಸ್ಟ್ನ ಮುಗಿಸ್ಕೊತಾರೆ. ಹಾಗೆ ಇವತ್ತು ಮಕ್ಕಳಿಗೂ ಸಹ ಒಂದು ಸ್ವಲ್ಪ ಗಂಜಿನ ಕೊಟ್ಬಿಟ್ಟು ಹಾಗೆ ಬ್ರೇಕ್ಫಾಸ್ಟ್ನ ಹಾಕ್ಕೊಟ್ಟಿದ್ದೆ. ಇನ್ನು ನನಗೆ ಡೈಲಿ ರಾಗಿ ಅಂಬಲಿನ ಕುಡಿಬೇಕು ಅಂದರೆ ಒಂದು ಸ್ವಲ್ಪ ಬೇಜಾರು ಬಂದುಬಿಡುತ್ತೆ. ಹಾಗಾಗಿ ಇವತ್ತು ನಾನು ಒಂದು ಸ್ವಲ್ಪ ರಾಗಿ ಅಂಬಲಿಗೆ ಬೆಲ್ಲನ ಹಾಕ್ಕೊಂಡು ರಾಗಿ ಅಂಬಲಿ ನನಗಂತ ಸಪ್ರೇಟಾಗಿ ಮಾಡ್ಕೊಂಡಿದ್ದೆ. ಇನ್ನು ಅದರಿಂದ ಇಲ್ಲಿ ಸ್ಮೂದಿನ ಮಾಡ್ಕೊತಾ ಇದ್ದೀನಿ. ಈ ಥರ ಸ್ಮೂದಿನ ನಾನು ವಾರದಲ್ಲಿ ಒಂದು 3 ಸರಿನಾದರೂ ಮಾಡ್ಕೊಂಡು ಕುಡಿತಾ ಇರ್ತೀನಿ. ತುಂಬ ರುಚಿಯಾಗಿರುತ್ತೆ, ಹಾಗೆ ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ನೋಡಿ. ಅಂದರೆ ಯಾವಾಗಲೂ ರಾಗಿ ಅಂಬಲಿನ ಕುಡಿತಾ ಇದ್ದರೆ ಬೇಜಾರು ಬಂದುಬಿಡುತ್ತೆ, ಅಯ್ಯೋ ರಾಗಿ ಅಂಬಲಿ ಕುಡಿಬೇಕಾ ಅಂತ ಅನ್ನಿಸ್ತಾ ಇರುತ್ತೆ ನೋಡಿ. ಅಂಥ ಟೈಮಲ್ಲಿ ರಾಗಿ ಅಂಬಲಿ ಬದಲಾಗಿ ನೀವು ಈ ಥರ ಮಾಡ್ಕೊಂಡು ಕುಡಿಬೋದು, ತುಂಬ ರುಚಿಯಾಗಿರುತ್ತೆ. 1-2 ದಿನ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿದ್ರೆ 1-2 ದಿನ ಈ ಥರ ರಾಗಿ ಸ್ಮೂದಿನ ಮಾಡ್ಕೊಂಡು ಕುಡೀರಿ, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಇದಕ್ಕೆ ಬೀಟ್ರೂಟು ಹಾಗೆ ಕ್ಯಾರೆಟ್ನ ಬೇಯಿಸ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮೊದಲು ಒಂದು ಸರಿ ಮಾಡಿದಾಗ ಬರೀ ಕ್ಯಾರೆಟ್ ಮಾತ್ರ ಹಾಕ್ಕೊಂಡಿದ್ದೆ, ಆ ಫ್ಲೇವರ್ ಒಂಥರ ಇತ್ತು. ಇವತ್ತು ಬೀಟ್ರೂಟು ಹಾಗೆ ಕ್ಯಾರೆಟು ಹಾಗೆ ಒಂದು ಏಲಕ್ಕಿನ ಫ್ಲೇವರಿಗೋಸ್ಕರ ಹಾಕ್ಕೊಂಡಿರೋದ್ರಿಂದ ಇವತ್ತು ಮಾಡಿರುವಂತಹ ಸ್ಮೂದಿ ಮಾತ್ರ ತುಂಬ ಚೆನ್ನಾಗಿತ್ತು, ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಹಾಗೆ ಈ ಸ್ಮೂದಿಗೆ ಮನೆಯಲ್ಲಿ ಇರುವಂತಹ ತರಕಾರಿನ ಹಾಕಿಬಿಟ್ಟು ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವು ಇದಕ್ಕೆ ಯಾವುದೇ ಆ್ಯಪಲ್ ಆಯಿತು ಹಾಗೆ ಬಾಳೆಹಣ್ಣಾಯಿತು ಅದೇನು ಹಾಕುವಂತಹ ಅಗತ್ಯತೆಯೇ ಇರಲ್ಲ. ತುಂಬ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂತಹ ಸ್ಮೂದಿ ಆಗಿರುತ್ತೆ. ಹಾಗೆ ಇವತ್ತಿನ ನನ್ನ ಬ್ರೇಕ್ಫಾಸ್ಟು ಈ ಥರ ಇದೆ. ನನ್ನ ಹಸ್ಬೆಂಡ್ಗೆ ಅಂತ ಸಲಾಡ್ ಮಾಡಿದ್ದೆ ಅಲ್ವ, ಅದರಲ್ಲಿ ನಾನು ಒಂದು ಸ್ವಲ್ಪ ಎತ್ತಿಕೊಂಡಿದ್ದೆ. ಇನ್ನು ಅದಾದ ನಂತರ ಈ ಸ್ಮೂದಿನ ಕುಡಿದ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಂಡೆ. ಇನ್ನು ಅದಾದ ನಂತರ ಮಿಕ್ಕೊಂಡಿರುವಂತಹ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಇನ್ನು ಇಲ್ಲಿ ಮತ್ತು ಸಂಜೆಯಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಸಂಜೆ ಇವತ್ತು ಪಿಜ್ಜಾ ಮಾಡೋಣ ಅಂತ ಅಂದ್ಕೊಂಡೆ. ಹೆಲ್ತಿಯಾಗಿ ಹಾಗೆ ತುಂಬ ಸುಲಭವಾಗಿ ಪಿಜ್ಜಾನ ಮಾಡ್ಕೋಬೋದು. ಹಾಗಾಗಿ ಇವತ್ತು ಹೆಲ್ತಿ ವೇಯಲ್ಲಿ ಯಾವ ಥರ ಪಿಜ್ಜಾ ಮಾಡೋದು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳೇನಿತ್ತಲ್ವ ಅದನ್ನ ನೀಟಾಗಿ ಮೊದಲು ಈ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೆ. ಹಾಗೆ ನೀವು ಕೇಳ್ಬೋದು, ಇವಾಗ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀನಿ ಅಂತೀರಲ್ವ, ಈ ಥರ ಪಿಜ್ಜಾ ಎಲ್ಲ ತಿನ್ಬೋದಾ ಅಂತ ಹೇಳ್ಬಿಟ್ಟು. ನಾನು ಇವತ್ತು ಹೆಲ್ತಿಯಾಗಿರುವಂತಹ ಪಿಜ್ಜಾ ಮಾಡ್ತಾ ಇರೋದ್ರಿಂದ ಆರಾಮಾಗಿ ವೆಯ್ಟ್ ಲಾಸ್ ಮಾಡೋರು ಸಹ ತಿನ್ಬೋದು. ಹಾಗಿದ್ರೆ ಬನ್ನಿ ಈ ರೆಸಿಪಿನ ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇಲ್ಲಿ ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟಿಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ನಾನಿಲ್ಲಿ ಎರಡೂ ಸಹ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೋಬೋದು. ಹಾಗೆ ಅದಾದ ನಂತರ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ, ಯಾಕಂದರೆ ಈ ಬೇಕಿಂಗ್ ಪೌಡರು ಹಾಗೆ ಬೇಕಿಂಗ್ ಸೋಡಾ ಅದೆಲ್ಲ ಹಾಕಿರ್ತೀವಿ ನೋಡಿ, ನೀಟಾಗಿ ಎಣ್ಣೆಗೂ ಸಹ ಇಟ್ಕೋಬೇಕು. ಹಾಗಾಗಿ ಇಲ್ಲಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ನಾನು ಹಿಟ್ಟನ್ನ ಕಲಸೋದಕ್ಕೆ ನೀರನ್ನ ಬಳಸ್ಕೊತಾ ಇಲ್ಲ. ಹಾಗಾಗಿ ಇಲ್ಲಿ 1 ಕಪ್ಪಿಗೆ 1 ಕಪ್ಪು ಗೋಧಿ ಹಿಟ್ಟಿಗೆ 3/4 ಕಪ್ ಆಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮೊಸರನ್ನ ಸ್ವಲ್ಪನೇ ಹಾಕ್ಕೊಂಡು ಪೂರ್ತಿಯಾಗಿ ನಾವು ಈ ಚಪಾತಿ ಹಿಟ್ಟನ್ನ ಯಾವ ಥರ ಕಲಿಸ್ಕೊತೀವಿ ನೋಡಿ ಅದೇ ಹದದಲ್ಲಿನೇ ಕಲಿಸ್ಕೋಬೇಕಾಗತ್ತೆ. ನಿಮಗೇನಾದರೂ ಇಲ್ಲಿ ಮೊಸರು ಸಾಲಿಲ್ಲ ಅಂದರೆ ಆವಾಗ ನೀವು ಇಲ್ಲಿ 2 ಸ್ಪೂನ್ ಅಥವಾ 3 ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಹಿಟ್ಟನ್ನ ನಾನು ಯಾವ ಥರ ಕಲಿಸಿಟ್ಟಿದ್ದೀನಿ ಅಂತ. ಹಾಗೆ ಇದನ್ನು ಒಂದು 10 ನಿಮಿಷ ನೆನೆಯೋದಕ್ಕೂ ಸಹ ಬಿಟ್ಟಿದೆ. ಇವಾಗ ಇಲ್ಲಿ ಒಂದು 10 ನಿಮಿಷ ಹಿಟ್ಟು ಚೆನ್ನಾಗಿ ನೆನೆದಿತ್ತು. ಇವಾಗ ಈ ಹಿಟ್ಟಲ್ಲಿ ಪಿಜ್ಜಾನ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಪಿಜ್ಜಾ ಮಾಡೋದಕ್ಕೆ ಎಷ್ಟು ಬೇಕು ನೋಡಿ ಹಿಟ್ಟು ಅಷ್ಟನ್ನ ತೊಗೊಂಡು ಈ ಥರ ಕೈಯಿಂದನೇ ಒಂದು ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಹಿಟ್ಟು ಕಲಿಸುವಾಗ ಒಂದು ಸ್ವಲ್ಪ ತುಂಬ ಮೆತ್ತಗೆ ಮಾಡ್ಕೊಂಡಿದ್ರಿ ಅಂದರೆ ಒಣ ಹಿಟ್ಟನ್ನ ಹಾಕ್ಕೊಂಡು ಈ ಥರ ಚಪಾತಿ ಥರ ನೀವು ಲಟ್ಟಿಸ್ಕೋಬೋದು. ನಾನಿಲ್ಲಿ ಜಾಸ್ತಿ ಏನೋ ನೀರಾಗೇನು ಕಲಿಸ್ಕೊಂಡಿರಲಿಲ್ಲ ಹಿಟ್ಟು,
ಅಂದರೆ ಮೆತ್ತಿಗೇನು ಕಲಿಸಿರಲಿಲ್ಲ, ಹಾಗಾಗಿ ಒಣ ಹಿಟ್ಟೇನು ಹಾಕ್ಕೊತ ಇಲ್ಲ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ಚಪಾತಿ ಥರ ನಾನು ಸ್ವಲ್ಪ ದಪ್ಪದಾಗಿಯೇ ಲಟ್ಟಿಸ್ಕೊಂಡಿದ್ದೀನಿ. ನಿಮಗೆ ಗೊತ್ತಿರುತ್ತೆ ಪಿಜ್ಜಾ ಬೇಸು ಯಾವ ಥರ ಇರುತ್ತೆ ನೋಡಿ, ಆ ಥರ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇಲ್ಲಿ ಈ ಥರ ಒಂದು ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಹಿಟ್ಟನ್ನ ಹಾಕ್ಕೊಂಡು ಈ ಥರ ಸ್ಪ್ರಿಂಕಲ್ ಮಾಡ್ಕೊತಿದ್ದೀನಿ. ಅಂದರೆ ನಾವು ಮಾಡೋವಂತಹ ಪಿಜ್ಜಾ ತೆಳ ಹಿಡಿಬಾರ್ದು ಅಂತ ಹೇಳ್ಬಿಟ್ಟು, ಅಥವಾ ನಿಮ್ಮ ಹತ್ರ ಏನಾದರೂ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ನೂ ಸಹ ನೀವು ಹಾಕ್ಕೋಬಹುದು. ಇನ್ನು ನಾನು ಮಾಡ್ಕೊಂಡಿರುವಂತಹ ಪಿಜ್ಜಾ ಬೇಸ್ ಏನಿದೆ ಅಲ್ವಾ, ಅದನ್ನು ಈ ಥರ ತಟ್ಟೆಗೆ ಹಾಕ್ಕೊಂಡು ಎಡ್ಜಸ್ನ ನೀಟಾಗಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಒಂದು ಫೋರ್ಕ್ ತೊಗೊಂಡು ಪೂರ್ತಿ ಚಪಾತಿಗೆ ನಾವು ಹೋಲ್ ಮಾಡಬೇಕಾಗತ್ತೆ. ಅಂದರೆ ನಾವು ಪಿಜ್ಜಾ ಬೇಯಿಸುವಾಗ ಚಪಾತಿ ಉಬ್ಬಿ ಬಂದುಬಿಟ್ರೆ ಪಿಜ್ಜಾ ತುಂಬ ಚೆನ್ನಾಗಿರೋದಿಲ್ಲ. ಹಾಗಾಗಿ ಚಪಾತಿ ಉಬ್ಬಬಾರ್ದು ಅಥವಾ ಪಿಜ್ಜಾ ಬೇಸು ಉಬ್ಬಬಾರ್ದು ಅಂದರೆ ನಾವು ಈ ಥರ ಹೋಲನ್ನ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ಪೂರ್ತಿಯಾಗಿ ನಾನು ಈ ಥರ ಹೋಲ್ ಮಾಡ್ಕೊಂಡಿದ್ದೀನಿ. ಪೂರ್ತಿಯಾಗಿ ಇವಾಗ ಇದಕ್ಕೆ ಹೋಲ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನಾನಿಲ್ಲಿ ಪಿಜ್ಜಾ ಸಾಸ್ ಬದಲಾಗಿ ಇವತ್ತು ಸೆಜ್ವಾನ್ ಸಾಸ್ನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಎರಡು ಸೇಮ್ ಆಗಿರುತ್ತೆ, ಹಾಗಾಗಿ ನಾನಿಲ್ಲಿ ಸೆಜ್ವಾನ್ ಸಾಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಪಿಜ್ಜಾ ಸಾಸ್ ಇದ್ದರೆ ಪಿಜ್ಜಾ ಸಾಸಿ ಹಾಕ್ಕೊಳ್ಳಿ. ಇಲ್ಲ ನಮ್ಮ ಹತ್ರ ಪಿಜ್ಜಾ ಸಾಸ್ ಇಲ್ಲ, ಸೆಜ್ವಾನ್ ಸಾಸ್ ಇಲ್ಲ ಅಂದರೆ ನೀವು ಇಲ್ಲಿ 1 ಸ್ಪೂನ್ ಆಗುವಷ್ಟು ಮಯೋನಿ ಸಾಸು ಹಾಕಿ 1 ಸ್ಪೂನ್ ಆಗುವಷ್ಟು ಕೆಚಪ್ನ ಸೇರಿಸ್ಕೊಂಡು ನಾವಿಲ್ಲಿ ಈ ಥರ ಸಾಸ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಸೆಜ್ವಾನ್ ಸಾಸು ಹಾಗೆ 1 ಸ್ಪೂನ್ ಆಗುವಷ್ಟು ಪಿಜ್ಜಾ ಸಾಸ್ನ ಹಾಕ್ಕೊಂಡು ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಪಿಜ್ಜಾ ಬೇಸ್ಗೆ ನೀಟಾಗಿ ಇದನ್ನ ಸಾಸ್ನ ಅಪ್ಲೈ ಮಾಡ್ಕೊಂಡ ನಂತರ ನಮ್ಮ ಮನೇಲಿ ಯಾವ ತರಕಾರಿ ಇರುತ್ತೆ ನೋಡಿ, ಆ ಥರದ ತರಕಾರಿನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಕ್ಯಾಪ್ಸಿಕಮ್ಮು, ಹಾಗೆ ಈರುಳ್ಳಿ, ಟೊಮೆಟೊ, ಸ್ವೀಟ್ ಕಾರ್ನ್ ಇತ್ತು, ಹಾಗಾಗಿ ಸ್ವೀಟ್ ಕಾರ್ನು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಬೇಬಿ ಕಾರ್ನ್ ಇತ್ತು, ಬೇಬಿ ಕಾರ್ನು ಹಾಗೆ ಸ್ವೀಟ್ ಕಾರ್ನು ಸಹ ನಾನಿಲ್ಲಿ ಬಳಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಮಶ್ರೂಮು ಅಥವಾ ಈ ಪನ್ನೀರು ಅದೇನಾದರೂ ಇದ್ದರೆ ಅದನ್ನು ಸಹ ನೀವು ಬಳಸ್ಕೋಬಹುದು. ಇನ್ನು ಇಲ್ಲಿ ನಾನು ಕಟ್ ಮಾಡ್ಕೊಂಡಿರೋಂತಹ ತರಕಾರಿನ ನನಗೆ ಯಾವ ಥರ ಬೇಕು ಆ ಥರ ನಾನಿಲ್ಲಿ ಪಿಜ್ಜಾ ಬೇಸ್ ಮೇಲೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕು ನೀವು ಸಹ ಇಟ್ಕೋಬೋದು. ಇಲ್ಲಿ ಅಂದರೆ ನೀವು ಇಲ್ಲಿ ಈರುಳ್ಳಿನ ಉದ್ದುದ್ದಾಗಿಯೂ ಸಹ ಕಟ್ ಮಾಡ್ಕೋಬೋದು, ಈ ಥರ ಸ್ಲೈಸ್ ಆಗು ಸಹ ಕಟ್ ಮಾಡಿಕೊಂಡು ಸೇರಿಸ್ಕೋಬೋದು. ನಾನಿಲ್ಲಿ ಸ್ಲೈಸ್ ಆಗಿಯೇ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಪೂರ್ತಿಯಾಗಿ ಪಿಜ್ಜಾ ಬೇಸ್ಗೆ ನಾವು ಏನು ಕಟ್ ಮಾಡ್ಕೊಂಡಿರೋಂತಹ ತರಕಾರಿನ ಹಾಕಿದ್ದೀವಲ್ವ, ಈ ಥರ ನಾವು ನೀಟಾಗಿ ಹಾಕೊಂಡ್ಮೇಲೆ ಇದಕ್ಕೆ ಇವಾಗ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಪಿಜ್ಜಾ ಸೀಸ್ನಿಂಗ್ ಸೇರಿಸ್ಕೊತಾ ಇದ್ದೀನಿ. ಅದಾದ ನಂತರ ಆರೋಗ್ಯನ ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಪಿಜ್ಜಾ ಸೀಸ್ನಿಂಗ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಆರೋಗ್ಯನ ಹಾಕ್ಕೊಂಡ್ರೆ ಸೇಮ್ ಫ್ಲೇವರೇ ಬರುತ್ತೆ. ಹಾಗಾಗಿ ನಾನಿಲ್ಲಿ ನನ್ನ ಹತ್ರ ಇತ್ತು ಅಂತ 3 ಸಹ ಬಳಸ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ಆದ ನಂತರ ಮೇಲ್ಗಡೆ ಚೀಸ್ನ ಹಾಕ್ಕೋಬೇಕಾಗುತ್ತೆ. ನಿಮಗೆ ಚೀಸ್ ಜಾಸ್ತಿ ಬೇಕಂದರೆ ಜಾಸ್ತಿನೂ ಸಹ ಹಾಕ್ಕೊಳ್ಳಿ. ನಮಗೆ ಅಷ್ಟಾಗಿ ಚೀಸ್ ಇಷ್ಟ ಆಗೋಲ್ಲ ಅಂದರೆ ನೀವು ಕಡಿಮೆನೂ ಸಹ ಹಾಕ್ಕೋಬೋದು. ಈ ಪಿಜ್ಜಾ ಅಂದರೆ ಚೀಸ್ ಇದ್ರೇ ತುಂಬ ರುಚಿಯಾಗಿರುತ್ತೆ ಅಲ್ವ, ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಅದಲ್ಲದೆ ಮಕ್ಕಳು ಸಹ ತಿನ್ನೋದ್ರಿಂದ ಮಕ್ಕಳಿಗೆ ಚೀಸು ಜಾಸ್ತಿ ಇದ್ದರೆ ತುಂಬ ಇಷ್ಟ ಆಗುತ್ತಲ್ವ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಚೀಸ್ನು ಸಹ ಹಾಕ್ಕೊಂಡ ನಂತರ ಮತ್ತೆ ಒಂದು ಸರಿ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪನ್ನ ಹಾಕ್ಕೊಂಡಿಲ್ಲ, ಯಾಕೆಂದರೆ ಸಾಸ್ ಎಲ್ಲ ಬಳಸಿರ್ತೀವಿ ನೋಡಿ ನಾವು, ಅದರಲ್ಲೇ ಉಪ್ಪು ಇರುತ್ತೆ. ಹಾಗೆ ಹಿಟ್ಟನ್ನ ಕಲಸುವಾಗೂ ಸಹ ನಾವು ಉಪ್ಪನ್ನ ಹಾಕಿಬಿಟ್ಟು ಹಿಟ್ಟನ್ನ ಕಲಸಿರ್ತೀವಿ, ಹಾಗಾಗಿ ನಾನಿಲ್ಲಿ ಯಾವುದೇ ಕಾರಣಕ್ಕೂ ಉಪ್ಪನ್ನ ಹಾಕ್ಕೊಂಡಿಲ್ಲ. ಇವಾಗ ನೋಡ್ತಾ ಇರ್ಬೋದು ನೀವು, ನಮ್ಮದು ಪಿಜ್ಜಾ ಏನಿದೆ ಅಲ್ವಾ ಅದು ಕುಕ್ ಮಾಡೋದಕ್ಕೆ ರೆಡಿಯಾಗಿದೆ. ಇದನ್ನು ರೆಡಿ ಮಾಡೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ದೋಸೆ ಪ್ಯಾನ್ ಇತ್ತು ನನ್ನ ಹತ್ರ, ಅದೊಂದು ಸ್ವಲ್ಪ ವೇಸ್ಟ್ ಆಗಿತ್ತು, ಅದನ್ನೇ ಇಲ್ಲಿ ಬಳಸ್ಕೊತಾ ಇದ್ದೀನಿ. ದೋಸೆ ಪ್ಯಾನ್ ಮೇಲೆ ವೇಸ್ಟ್ ಆಗಿರೋಂತಹ ತಟ್ಟೆನೂ ಸಹ ಇಟ್ಬಿಟ್ಟು ಒಂದು 10 ನಿಮಿಷ ಇದನ್ನು ಫ್ರೀ ಹೀಟ್ ಮಾಡ್ಕೊಂಡಿದ್ದೆ. ಇನ್ನು ಫ್ರೀ ಹೀಟ್ ಮಾಡಿರೋಂತಹ ಪ್ಯಾನ್ಗೆ ನಾವೇನು ರೆಡಿ ಮಾಡಿಟ್ಟಿದ್ವಿ ನೋಡಿ ಪಿಜ್ಜಾ ಬೇಸಿಂದೆಲ್ಲ, ಅದನ್ನು ಇಟ್ಬಿಟ್ಟು ಒಂದು 25ರಿಂದ 30 ನಿಮಿಷ ಇದನ್ನು ಹೈ ಟು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಅದು ಬೇಯೋ ಅಷ್ಟರಲ್ಲಿ ಇವತ್ತು ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಅಂದ್ಕೊಂಡೆ, ಹಾಗಾಗಿ ಒಂದು ಸ್ವಲ್ಪ ಹಿಟ್ಟನ್ನ ಜಾಸ್ತಿನೇ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅಂದರೆ ನಾವೇನು ಪಿಜ್ಜಾ ಬೇಸ್ ಮಾಡ್ಕೊಂಡಿದ್ವಲ್ಲ ಅದೇ ಹಿಟ್ಟಲ್ಲೇ ಇವತ್ತು ಚೀಸ್ ಗಾರ್ಲಿಕ್ ಬ್ರೆಡ್ನೂ ಸಹ ಮಾಡ್ಕೊತಿದ್ದೀನಿ. ಅದಕ್ಕೆ ಇಲ್ಲಿ ಮೊದಲಿಗೆ ಚೀಸ್ ಗಾರ್ಲಿಕ್ ಬ್ರೆಡ್ ಅಂದರೆ ಗಾರ್ಲಿಕ್ ಬೇಕೇ ಬೇಕಲ್ವ, ಹಾಗಾಗಿ ಇಲ್ಲಿ ನಾನು ಬೆಳ್ಳುಳ್ಳಿನ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಅಥವಾ ನಿಮಗೆ ಚಿಕ್ಕದಾಗಿ ಕಟ್ ಮಾಡಿ ಸಹ ಸೇರಿಸ್ಕೋಬೇಕಂದ್ರೆ ನೀವು ಕಟ್ ಮಾಡಿ ಸಹ ಸೇರಿಸ್ಕೋಬೋದು. ಅದಕ್ಕೆ ಇಲ್ಲಿ ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಬೆಣ್ಣೆನ ಮೆಲ್ಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಅದಾದ ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಹಾಗೆ ಇದಕ್ಕೂ ಸಹ ಚಿಲ್ಲಿ ಫ್ಲೇಕ್ಸು ಹಾಗೆ ಆರಿಗ್ಯಾನೋ ಪಿಜ್ಜಾ ಸೀಸನಿಂಗ್ ಏನಿದೆ ಅಲ್ವ ಅದನ್ನು ಸೇರಿಸ್ಕೊಂಡಿದ್ದೀನಿ. ಅದೆಲ್ಲ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಫ್ಲೇವರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇನ್ನು ಮಿಕ್ಕೊಂಡಿರುವಂತಹ ಹಿಟ್ಟೇನಿತ್ತಲ್ವ ಅದನ್ನು ಪೂರ್ತಿಯಾಗಿ ತೊಗೊಂಡಿದ್ದೀನಿ. ನಾನಿವತ್ತು ಕಲಿಸುವಾಗ ಒಂದು ಪಿಜ್ಜಾ ಹಾಗೆ ಒಂದು ಚೀಸ್ ಗಾರ್ಲಿಕ್ ಬ್ರೆಡ್ನ ಮಾಡ್ಕೊಳ್ಳೋಣ ಅಂತಲೇ ಈ ಥರ ಕಲಿಸ್ಕೊಂಡಿದ್ದೆ. ಹಾಗಾಗಿ ಇದನ್ನು ಅಷ್ಟೇನೆ ನಾವು ಚಪಾತಿನ ಯಾವ ಥರ ಲಟ್ಟಿಸ್ಕೊತೀವಿ ನೋಡಿ ಅದೇ ಥರನೇ ಒಂದು ಸ್ವಲ್ಪ ದಪ್ಪದಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಹಾಗೆ ಇದಕ್ಕೇನು ನಾವು ಫೋರ್ಕಿಂದ ಹೋಲ್ನ ಮಾಡುವಂತಹ ಅಗತ್ಯತೆ ಏನಿರಲ್ಲ. ಇವಾಗ ಈ ಥರ ಲಟ್ಟಿಸ್ಕೊಂಡಿರುವಂತಹ ಬ್ರೆಡ್ ಬೇಸ್ ಏನಿದೆ ಅಲ್ವ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರುವಂತಹ ಮಸಾಲನ ಹಾಕ್ಕೋಬೇಕಾಗತ್ತೆ. ಅಂದರೆ ಬೆಳ್ಳುಳ್ಳಿ ಹಾಗೆ
ಬೆಣ್ಣೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಮಿಕ್ಸ್ ಮಾಡಿದ್ವಲ್ವ ಅದನ್ನು ಸೇರಿಸ್ಕೊತ ಪೂರ್ತಿಯಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಪೂರ್ತಿ ಬೇಸಿಗೆ. ಅದಾದ ನಂತರ ಒಂದು ಸೈಡ್ ಮಾತ್ರ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವೀಟ್ ಕಾರ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಈ ನಾವು ಪಿಜ್ಜಾ ತೊಗೊಂಡಾಗ ಅಥವಾ ಏನಾದರೂ ಆಫರ್ ಇದ್ದಾಗ ತೊಗೊತೀವಿ ನೋಡಿ, ಈ ಗಾರ್ಲಿಕ್ ಚೀಸ್ ಬ್ರೆಡ್ಡು ಇದೇ ಥರನೇ ಇರುತ್ತೆ ಅದರಲ್ಲಿ. ಹಾಗಾಗಿ ಇವತ್ತು ನಾನು ಇದೇ ಥರನೇ ಮಾಡ್ಕೊತಾ ಇದ್ದೆ. ಹಾಗಾಗಿ ಇನ್ನು ಇದಕ್ಕೂ ಸಹ ಮೇಲ್ಗಡೆ ಚೀಸ್ನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ನ ನೀವು ಇಲ್ಲಿ ಹಾಕೋಬೋದು. ನಾನು ಹಾಗಾಗಿ ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಚೀಸ್ನ ಹಾಕ್ಕೊಂಡು ನಾವು ಇದನ್ನು ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ಕಡು ಬೆಲ್ಲ ಮಾಡುವಾಗ ನಾವು ಯಾವ ಥರ ಫೋಲ್ಡ್ ಮಾಡ್ತೀವಿ ನೋಡಿ, ಅದೇ ಥರ ಇದನ್ನು ಸಹ ಫೋಲ್ಡ್ ಮಾಡಿಕೊಂಡು ಒಂದು ಸೈಡ್ ಎಡ್ಜಸ್ ಏನಿದೆ ಅಲ್ವಾ ಅದನ್ನು ಪೂರ್ತಿಯಾಗಿ ಈ ಥರ ನಾವು ಕೈಯಿಂದನೇ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈ ಥರ ಪ್ರೆಸ್ ಮಾಡಿಕೊಂಡು ಇದಕ್ಕೆ ನಾವು ಕಟ್ ಕೊಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಒಂದು 4ರಿಂದ 5 ಕಟ್ನ ಕೊಡ್ತಾಯಿದ್ದೀನಿ ನಾನು. ಈ ಥರ ಕಟ್ ಕೊಡೋದ್ರಿಂದ ಒಳಗಡೆನೂ ಸಹ ನೀಟಾಗಿ ಕುಕ್ ಆಗುತ್ತೆ. ಅದಾದ ನಂತರ ಬೆಂದ ಮೇಲೆ ನಾವೇನು ಅದನ್ನು ಹೊರಗಡೆ ತೆಗಿತೀವಲ್ವ ಆವಾಗ ನಮಗೆ ಕಟ್ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನಾನಿಲ್ಲಿ ಕಟ್ನ ಕೊಡ್ತಾಯಿದ್ದೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಕಟ್ ಕೊಟ್ಟೆ ಅಲ್ವಾ. ಇನ್ನು ಮೇಲುಗಡೆನೂ ಸಹ ಬೆಣ್ಣೆಯಲ್ಲಿ ನಾವೇನು ಎಲ್ಲ ಮಸಾಲನ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಮೇಲುಗಡೆನೂ ಸಹ ನಾನಿಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಈ ಥರ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ರುಚಿ ಬರ್ತಾ ಇರುತ್ತೆ, ಹಾಗೆ ಫ್ಲೇವರ್ಫುಲ್ಲಾಗಿರುತ್ತೆ. ನಮ್ಮನೇಲಂತೂ ಇವತ್ತು ಯಾವ ಥರ ಆಗಿತ್ತು ಅಂದರೆ ಒಂಥರ ಈ ಪಿಜ್ಜಾ ಹಟ್ಗೆ ಹೋಗಿದ್ದೀವೇನೋ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಈ ಪಿಜ್ಜಾ ಸೀಸ್ನಿಂಗು ಹಾಗೆ ಈ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಹಾಕಿರ್ತೀವಲ್ವ, ತುಂಬ ಫ್ಲೇವರ್ಫುಲ್ಲಾಗಿರುತ್ತೆ. ಹಾಗಾಗಿ ಇನ್ನು ಇದನ್ನು ಸಹ ನಾನಿಲ್ಲಿ ಒಂದು ತಟ್ಟೆಗೆ ಇಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇದನ್ನು ಸಹ ನಾನು ಒಂದು ತಟ್ಟೆಗೆ ಎಣ್ಣೆನ ಹಚ್ಬಿಟ್ಟು ಹಿಟ್ಟನ್ನು ಈ ಥರ ಸ್ಪ್ರಿಂಕಲ್ ಮಾಡಿ ಇಟ್ಕೊಂಡಿದ್ದೆ. ಸ್ಪ್ರಿಂಕಲ್ ಮಾಡಿ ಇಟ್ಕೊಂಡಿರುವಂತಹ ತಟ್ಟೆಗೆ ನಾವೇನು ಬ್ರೆಡ್ ಬೇಯಿಸಿದೆ ಅಲ್ವ ಅದನ್ನು ಇಟ್ಕೊತಿದ್ದೀನಿ. ಅದನ್ನ ಇಟ್ಕೊಂಡು ಮೇಲುಗಡೆ ಬೆಣ್ಣೆ ಬ್ಯಾಟರ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇನ್ನು ಇದು ಸಹ ಎಲ್ಲ ರೆಡಿ ಆಯಿತು. ಇದನ್ನು ಅಷ್ಟೇ ನಾವು ಬೇಯಿಸುವಾಗ ಮೊದಲಿಗೆ ನಾವೇನು ಬೇಯಿಸ್ತೀವಲ್ವ ಪಾತ್ರೆ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾವೇನು ಫ್ರೀ ಹೀಟ್ ಮಾಡಬೇಕಾಗಿತ್ತಲ್ವ ಆ ಪಾತ್ರೆನೂ ಸಹ ನಾನಿಲ್ಲಿ ಫ್ರೀ ಹೀಟು ಮಾಡಿ ರೆಡಿ ಮಾಡಿದ್ದೆ. ಇನ್ನು ಇದನ್ನು ಸೇಮ್ ಪ್ರೊಸೀಜರಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಅಂದರೆ 20ರಿಂದ 25 ನಿಮಿಷ ಈ ಥರ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ನಾನಿಲ್ಲಿ ಈ ಚೀಸ್ ಗಾರ್ಲಿಕ್ ಬ್ರೆಡ್ನ ಬೇಯಿಸೋದಕ್ಕೆ ಒಂದು ಬಾಣಲಿ ತೊಗೊಂಡು ಇಲ್ಲಿ ಫ್ರೀ ಹೀಟ್ ಮಾಡ್ಕೊಂಡಿದ್ದೀನಿ. ನಾನು ಇದಕ್ಕೆ ಯಾವುದೇ ಮರಳು ಆಯಿತು ಹಾಗೆ ಉಪ್ಪನ್ನ ಏನು ಹಾಕೋದಿಲ್ಲ. ಮಾಮೂಲಿ ಈ ಬಾಣಲೆಗೆ ಒಂದು ವೇಸ್ಟ್ ಆಗಿರುವಂತಹ ತಟ್ಟೆನ ಇಟ್ಬಿಟ್ಟು ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ಇದು ಬೇಯೋಷ್ಟರಲ್ಲಿ ನಾವು ಮೊದಲಿಗೆ ಪಿಜ್ಜಾನ ರೆಡಿ ಮಾಡೋಕ್ಕೆ ಇಟ್ಟಿದ್ವಲ್ವ ಅದು ಆಲ್ರೆಡಿ ಬೆಂದ್ಬಿಟ್ಟಿತ್ತು. ಇವಾಗ ನಿಮಗೆ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಕುಕ್ ಆಗಿತ್ತು ನಾವು ಮಾಡಿರುವಂತಹ ಪಿಜ್ಜಾ. ಇದು ಇವಾಗ ರೆಡಿಯಾಗಿರೋದ್ರಿಂದ ನಾನು ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕುಕ್ ಆಗಿತ್ತು ಅಂದರೆ ಕಟ್ ಮಾಡುವಾಗಲೇ ಗೊತ್ತಾಗ್ತಾಯಿತ್ತು ನನಗೆ. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು. ಹಾಗೆ ಇದನ್ನು ಯಾವಾಗ ಕಟ್ ಮಾಡಿ ತಿಂತೀನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಬಂದಿತ್ತು ಈ ಪಿಜ್ಜಾ. ಹಾಗೆ ನನಗೆ ಮಾತ್ರ ತುಂಬಾ ಖುಷಿ ಆಯಿತು. ಈ ಹಿಂದೆನೂ ನಾನು ಪಿಜ್ಜಾ ಮಾಡಿದ್ದೀನಿ, ಆದರೆ ಆವಾಗ ಮೈದಾ ಹಿಟ್ಟು ಹಾಗೆ ಈಸ್ಟ್ನ ಬಳಸ್ಕೊಂಡು ಪಿಜ್ಜಾನ ಮಾಡಿದ್ದೆ. ಈ ಸರಿ ನಾನು ಪಿಜ್ಜಾ ಮಾಡಿರೋದು ಮೈದಾ ಹಿಟ್ಟು ಇಲ್ಲದೇನೆ, ಈಸ್ಟ್ ಇಲ್ಲದೇನೆ, ಓವನ್ ಇಲ್ಲದೇನೆ ಪಿಜ್ಜಾ ಮಾಡಿರೋದ್ರಿಂದ ತುಂಬಾ ಖುಷಿ ಆಯಿತು ನನಗೆ ಮಾತ್ರ. ಇವಾಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ತಟ್ಟೆಯಿಂದ ಪಿಜ್ಜಾನ ಬೇರ್ಪಡಿಸಿದ್ದೀನಿ, ಎಲ್ಲೂ ತಟ್ಟೆಗೆ ಅಂಟ್ಕೊಂಡಿಲ್ಲ. ಹಾಗೆ ಇಲ್ಲಿ ಇನ್ನೊಂದ್ಸರಿ ನಾನು ಕಟ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ ಯಾವ ಥರ ಬೆಂದಿದೆ ಅಂತ. ಗೊತ್ತೇ ಆಗೋಲ್ಲ ಇದನ್ನು ನಾವು ಗೋಧಿ ಹಿಟ್ಟಿಂದ ಮಾಡಿದ್ದೀವಿ ಅಂತ. ಅಷ್ಟು ಚೆನ್ನಾಗಿ ಕುಕ್ ಆಗಿತ್ತು, ಹಾಗೆ ಅಷ್ಟು ಚೆನ್ನಾಗಿ ರುಚಿ ಕೊಟ್ಟಿತ್ತು. ಇವಾಗ ನಾನು ನಿಮಗೆ ಫ್ರಂಟು ಹಾಗೆ ಬ್ಯಾಕ್ ಸೈಡು 2 ಸೈಡು ಸಹ ನಿಮಗೆ ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬೆಂದಿದೆ ಅಂತ ಹೇಳಿ. ತಿಂತಾಯಿದ್ರೆ ಇನ್ನೂ ತಿಂತಾ ಇರಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಮಾತ್ರ. ಈ ಗಾರ್ಲಿಕ್ ಚೀಸ್ ಬ್ರೆಡ್ ಮಾಡೋ ಬದಲು ಇದನ್ನೇ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ರುಚಿಯಾಗಿತ್ತು. ಹಾಗಾಗಿ ಇನ್ನು ಇದ್ರ ಜೊತೆಗೆ ಸಾಸ್ ಸಹ ಬೇಕಲ್ವ, ಸಾಸನ್ನು ಸಹ ಯಾವ ಥರ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಲ್ಲಿ ಮಯೋನಿ ಸಾಸ್ನ ಹಾಕ್ಕೊಳ್ಳಿ. ಹಾಗೆ ಕೆಚಪ್ಪನ್ನು ಸಹ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇದಕ್ಕೊಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಹಾಗೆ ಆರೋಗ್ಯನೂ ಸಹ ಸೇರಿಸ್ಕೊತಿದ್ದೀನಿ. ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುವಂತಹ ಸಾಸು ಸಹ ರೆಡಿ ಆಯಿತು ಅಂತಲೇ. ಸೂಪರ್ ಟೇಸ್ಟಿಯಾಗಿರುತ್ತೆ ಈ ಸಾಸ್ ಜೊತೆಗೆ ನಾವು ಮಾಡಿರುವಂತಹ ಪಿಜ್ಜಾ ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಈ ಥರ ಟೇಸ್ಟ್ನ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಕ್ಕಾಗೋದು. ಯಾವುದೇ ಪಿಜ್ಜಾ ಹಟ್ಟಿಂದ ನಾವು ತೊಗೊಂಬಂದು ತಿಂತೀವಿ ಅಂದರೆ ಈ ಥರ ಟೇಸ್ಟ್ ಸಿಗೋದಿಲ್ಲ. ಯಾಕಂದರೆ ನಾವು ಮಾಡಿರ್ತೀವಿ ಅನ್ನೋದೊಂದು ಖುಷಿ ಇರುತ್ತಲ್ವ. ಹಾಗಾಗಿ
ನಾನು ಮೊದಲಿಗೆ ಪಿಜ್ಜಾ ಎಲ್ಲ ನೋಡಿದಾಗ ಯಾವ ಥರ ಅಂದ್ಕೊಂಬಿಟ್ಟಿದ್ದೆ ಅಂದರೆ, ನಮಗೆ ಮನೆಯಲ್ಲಿ ಪಿಜ್ಜಾ ಮಾಡೋದಕ್ಕೆ ಬರಲ್ವೇನೋ, ಅದಕ್ಕೆ ಅಂತಲೇ ಬೇರೆ ಯಾರಾದರೂ ಇರ್ತಾರೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ. ಆದರೆ ಇವಾಗ ನನಗೆ ಅಡುಗೆ ಮೇಲೆ ಒಲವಿರೋದ್ರಿಂದ ಯಾವ ಥರ ಮಾಡೋದು ಏನು ಅಂತ ಗೊತ್ತಾದ ಮೇಲೆ ಈ ಥರ ಪಿಜ್ಜಾ ಅಥವಾ ಬೇರೆ ಬೇರೆ ವೆರೈಟಿ ಆಗಿರೋಂತಹ ಅಡುಗೆಗಳನ್ನ ನಾನೇ ಮನೇಲಿ ಇವಾಗ ಮಾಡಿಬಿಟ್ಟು ಟೇಸ್ಟ್ ನೋಡ್ತಾ ಇದ್ದೀನಿ. ಇನ್ನು ಇಲ್ಲಿ ಒಂದು ಕಡೆ ಪಿಜ್ಜಾನು ಸಹ ರೆಡಿಯಾಗಿತ್ತು. ಹಾಗೆ ನಾವೇನು ಚೀಸ್ ಗಾರ್ಲಿಕ್ ಬ್ರೆಡ್ನ ಸಹ ಕುಕ್ ಮಾಡೋಕ್ಕೆ ಇಟ್ಟಿದ್ವಲ್ವ, ಅದು ಸಹ ನೀಟಾಗಿ ಇಲ್ಲಿ ಕುಕ್ ಆಗಿತ್ತು. ಅದನ್ನು ಸಹ ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಾವ ಥರ ಬೆಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಕಟ್ ಮಾಡಿನೂ ಸಹ ನಾನು ಒಂದು ಪೀಸ್ನ ನಿಮಗೆ ತೋರಿಸ್ತೀನಿ. ನಾನು ಮಾಡಿರುವಂತಹ ಪಿಜ್ಜಾ ಹಾಗೆ ಗಾರ್ಲಿಕ್ ಚೀಸ್ ಬ್ರೆಡ್ ಏನಿತ್ತು ಅಲ್ವಾ, ಸೂಪರ್ ಟೇಸ್ಟಿಯಾಗಿತ್ತು. ಆರಾಮಾಗಿ ನಾವು ಮನೆಯಲ್ಲೇ ಈ ಥರ ಮಾಡಿಕೊಂಡು ತಿನ್ಬೋದು. ಹಾಗೆ ತುಂಬಾ ಟೈಮ್ ಸಹ ಸೇವ್ ಆಗುತ್ತೆ. ಏನು ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ ನನಗೆ ಇದನ್ನು ಮಾಡೋಕ್ಕೆ. ಒಂದು ಬೇಯಿಸೋದು ಅದೆಲ್ಲ ತೊಗೊಂಡ್ರೆ ಒಂದು 3/4 ಗಂಟೆ ಅಂತ ಅಂದ್ಕೊಳ್ಳಿ. ಅಷ್ಟರಲ್ಲಿ ಎರಡೂ ರೆಸಿಪಿನೂ ನಾನು ಮಾಡ್ಕೊಂಡಿದ್ದೆ. ತುಂಬ ರುಚಿಯಾಗಿಯೂ ಸಹ ಬಂದಿತ್ತು, ಹಾಗೆ ಹೆಲ್ತಿಯಾಗೂ ಸಹ ಇತ್ತು. ಇನ್ನು ನೋಡಿದ್ರಲ್ವಾ ಪಿಜ್ಜಾ ಹಾಗೆ ಚೀಸ್ ಗಾರ್ಲಿಕ್ ಬ್ರೆಡ್ನ ಓವನ್ ಇಲ್ದೇ ಮನೇಲಿ ಯಾವ ಥರ ಮಾಡೋದು ಅಂತ. ಓವನ್ ಅಲ್ಲದೇ ಮೈದಾ ಹಾಗೆ ಈಸ್ಟ್ ಬಳಸ್ತೇನೆ ನಾನಿವತ್ತು. ಇವೆರಡು ರೆಸಿಪಿನೂ ನಿಮಗೆ ಮಾಡಿಬಿಟ್ಟು ತೋರಿಸಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ವ್ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.